ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಕೆಎನ್ ರಾಜಣ್ಣನನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿ ತಪ್ಪು ಮಾಡ್ತ ಸರ್ಕಾರ ರಾಂಗ್ ಡಿಸಿಷನ್ ಅನ್ನ ತೆಗೆದುಕೊಂಡ್ರ. ಸರ್ಕಾರದ ಒಂದೇ ಒಂದು ನಿರ್ಧಾರ ಹೊತ್ತಿ ಉರಿತಾ ಇದೆ ಮಧುಗಿರಿ. ಭುಗಿಲೆದ್ದ ಕಾರ್ಯಕರ್ತರ ಆಕ್ರೋಶ, ವಿಷ, ಪೆಟ್ರೋಲ್, ಹಗ್ಗ, ಆತ್ಮಹತ್ಯೆಗೆ ಯತ್ನ. ಮಧುಗಿರಿಯಲ್ಲಿ ಹೈ ಡ್ರಾಮಾ. ಇದೇ ಹೊತ್ತಿನ ವಿಶೇಷ. ರಾಜಣ್ಣ ಫೈರ್. ಕೆಎನ್ ರಾಜಣ್ಣ ಸಚಿವ ಸ್ಥಾನ ಕಿತ್ತುಕೊಂಡಿದ್ದು ಕೈಪಾಳ್ಯಕ್ಕೆ ದುಬಾರಿಯಾಗುವ ಸಾಧ್ಯತೆ ಇದೆ. ವಾಲ್ಮೀಕಿ ಸಮುದಾಯ ಮತ್ತು ರಾಜಣ್ಣ ಬೆಂಬಲಿಗರು ಅಕ್ಷರಶಃ ಖುದ್ದು ಹೋಗಿದ್ದಾರೆ. ಅದರ ಪರಿಣಾಮವೇ ಈಗ ಮಧುಗಿರಿ ಹೊತ್ತಿ ಉರಿತಾ ಇದೆ. ಹೋರಾಟಗಾರರ ಆಕ್ರೋಶಕ್ಕೆ ಪಕ್ಷ ಮಣಿಯುತ್ತಾ ಮತ್ತೆ ಸಂಪುಟಕ್ಕೆ ಬರ್ತಾರ ರಾಜಣ್ಣ, ಇಲ್ಲ ಪಕ್ಷದಿಂದಲೇ ಆಚೆ ಹೋಗ್ತಾರ? ಈ ಬಗ್ಗೆ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ. ಇವೆಲ್ಲವೂ ಇಂದು ಮಧುಗಿರಿಯಲ್ಲಿ ಕಂಡ ದೃಶ್ಯಗಳು. ಭುಗಿಲದ್ದ ಆಕ್ರೋಶದ ಗುರುತುಗಳು. ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ, ಧಿಕ್ಕಾರ ಕೂಗುತ್ತಿದ್ದಾರೆ, ಅಯ್ಯಯ್ಯೋ ಅನ್ಯಾಯ ಎಂದು ಕಡು ಕೋಪ ಹೊರ ಹಾಕುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಕೆಎನ್ ರಾಜಣ್ಣ ಸಚಿವ ಸಂಪುಟದಿಂದ ವಜಾಗೊಂಡಿರೋದು. ಮಧುಗಿರಿಯಲ್ಲಿ ಬೀದಿಗಿಳಿದ ಜನ, ಎಲ್ಲೆಡೆಯೂ ಭುಗಿಲೆದ್ದ ಆಕ್ರೋಶ. ಮಧುಗಿರಿಯ ಪ್ರತಿ ಬೀದಿಯೂ ಸೋಮವಾರ ಜನರಿಂದ ತುಂಬಿ ಹೋಗಿತ್ತು. ಎಲ್ಲೆಡೆಯೂ ಘೋಷಣೆಗಳ ಗಟ್ಟಿ ಧ್ವನಿಗಳೇ ಕೇಳಿ ಬರುತ್ತಿದ್ವು. ಬೀದಿಗಿಳಿದ ಪ್ರತಿಯೊಬ್ಬರಲ್ಲೂ ಒಂದು ಆಕ್ರೋಶ ಮಡುಗಟ್ಟಿತ್ತು. ಕಾಂಗ್ರೆಸ್ ವಿರುದ್ಧದ ಧಿಕ್ಕಾರ ಹಾಗೂ ರಾಜಣ್ಣ ಪರವಾದ ಜೈಕಾರದ ಘೋಷಣೆಗಳು ಏಕಕಾಲಕ್ಕೆ ಕೇಳಿ ಬರ್ತಾ ಇದ್ವು. ಎಲ್ಲೆಡೆಯೂ ಪೊಲೀಸ್ ಸರ್ಪಗಾವಲಿನ ಬೇಲಿ ಎದ್ದು ನಿಂತಿತ್ತು. ಇದರ ನಡುವೆಯೇ ಅಭಿಮಾನಿಗಳು, ಕಾರ್ಯಕರ್ತರು, ಪ್ರಮುಖ ನಾಯಕರು ಬೀದಿಯಲ್ಲಿ ಆಕ್ರೋಶ ಹೊರಹಾಕಿದ್ರು. ರಾಜಣ್ಣ ವಿರುದ್ಧ ಕೈಗೊಂಡಿರುವ ಕ್ರಮ ವಾಪಸ್ ಪಡೆಯಬೇಕು, ಮತ್ತೆ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅಂತಲೇ ಹೋರಾಟಗಾರರು ಪಟ್ಟು ಹಿಡಿದು ನಿಂತಿದ್ರು. ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡ ಅಭಿಮಾನಿಗಳು. ಮಧುಗಿರಿ ರಸ್ತೆಗಳಲ್ಲಿ ಕ್ಷಣ ಕ್ಷಣಕ್ಕೂ ಹೈ ಡ್ರಾಮಾ. ನೀರು ಹೊಯ್ರೋ ಅನ್ಕೊಂಡೆ ವ್ಯಕ್ತಿಯೊಬ್ಬನನ್ನ ಪೊಲೀಸರು ಮತ್ತು ನಾಗರಿಕರು ಸೇರಿ ಬೆನ್ನಟ್ಟಿರೋದನ್ನ ನೋಡಿ. ಈ ವ್ಯಕ್ತಿ ರಾಜಣ್ಣ ವಜಾಗೊಂಡಿರೋದನ್ನ ವಿರೋಧಿಸಿ ನಡೀತಾ ಇರುವ ಹೋರಾಟದಲ್ಲಿ ಭಾಗಿಯಾಗಿದ್ದ. ಏಕಾಏಕಿ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ್ದ. ಕೂಡಲೇ ಎಚ್ಚೆತ್ತ ಅಲ್ಲಿದ್ದ ಹೋರಾಟಗಾರರು ಹಾಗೂ ಪೊಲೀಸರು ಅವನ ಬೆನ್ನಟ್ಟಿಕೊಂಡು ಹೋಗಿ ಅನಾಹುತ ನಡೆಯದಂತೆ ತಡೆದಿದ್ದಾರೆ.
ಇನ್ನು ಮತ್ತೊಬ್ಬನು ಕೂಡ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಅನಾಹುತ ಮಾಡಿಕೊಳ್ಳಲು ಹೋಗಿದ್ದ. ಪಕ್ಕದಲ್ಲಿಯೇ ಇದ್ದ ಹೋರಾಟಗಾರರು ಹರಸಾಹಸ ಪಟ್ಟು ಅವನ ಕೈಯಲ್ಲಿದ್ದ ಪೆಟ್ರೋಲ್ ತುಂಬಿದ್ದ ಬಾಟಲಿಯನ್ನ ಕಿತ್ತುಕೊಂಡು ಆತನನ್ನ ದೂರಕ್ಕೆ ಕರೆದುಕೊಂಡು ಹೋದ್ರು. ಹಗ್ಗದಿಂದ ಕುತ್ತಿಗೆ ಬಿಗಿದುಕೊಳ್ಳಲು ಹೋದ ವ್ಯಕ್ತಿ ಕಾರ್ಯಕರ್ತನನ್ನ ಕಾಪಾಡಲು ಪೊಲೀಸರ ಹರಸಾಹಸ. ಕೇವಲ ಬನಿಯನ್ ಮೇಲೆಯೇ ಹೋರಾಟಕ್ಕೆ ಬಂದಿದ್ದ ಈ ವ್ಯಕ್ತಿ ಹಗ್ಗದಿಂದ ಕುತ್ತಿಗೆ ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದ. ಈತನನ್ನ ಕೂಡ ಅಲ್ಲಿ ನೆರೆದಿದ್ದ ಜನ ಹಾಗೂ ಪೊಲೀಸರು ಹರಸಾಹಸ ಪಟ್ಟು ಕಾಪಾಡಿದ್ರು. ಆತನ ಕೈಯಲ್ಲಿದ್ದ ಹಗ್ಗವನ್ನ ಕಿತ್ತುಕೊಳ್ಳುವಷ್ಟರಲ್ಲಿ ಜನರಿಗೆ ಹಾಗೂ ಪೊಲೀಸರಿಗೆ ಸಾಕಾಗಿ ಹೋಯಿತು. ಮಧುಗಿರಿಯಲ್ಲಿ ಇಂತಹ ಹಲವು ದೃಶ್ಯಗಳು ಪ್ರತಿಭಟನೆಯಲ್ಲಿ ಕಂಡು ಬಂದವು. ಕಾರ್ಯಕರ್ತರ, ಬೆಂಬಲಿಗರ ಮತ್ತು ಸಮುದಾಯದ ನಾಯಕರ ಆಕ್ರೋಶದ ಕಟ್ಟೆಯೊಡೆದಿದ್ದರ ಅನೇಕ ಕುರುಹುಗಳು ನಮಗೆ ಬೀದಿಯಲ್ಲಿ ಸಿಗ್ತಾ ಇದ್ವು. ಅದು ಯಾವ ಮಟ್ಟಿಗೆ ಅಂದ್ರೆ 3 ಜನ ಕಾರ್ಯಕರ್ತರು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರು. ರಸ್ತೆಗೆ ಇಳಿದ ಕಾರ್ಯಕರ್ತರು ಫುಲ್ ರಾಂಗ್. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡುವಂತೆ ಆವಾಜ್. ಮಧುಗಿರಿಗೆ ಬಂದ್ ಕೋರಿದ್ದ ಕಾರ್ಯಕರ್ತರು ಮತ್ತು ರಾಜಣ್ಣ ಬೆಂಬಲಿಗರು ನಗರದ ಅಂಗಡಿ ಮುಂಗಟ್ಟುಗಳನ್ನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವಂತೆ ವಿನಂತಿ ಮಾಡಿದ್ರು. ಆದ್ರೆ ಕೆಲವು ರಸ್ತೆಗಳಲ್ಲಿ ಬೇಕರಿ, ಹೋಟೆಲ್ ಮತ್ತು ಅಂಗಡಿಗಳು ಓಪನ್ ಆಗಿದ್ವು. ಇದರಿಂದ ರೊಚ್ಚಿಗೆದ್ದ ಕಾರ್ಯಕರ್ತರು ಅಂಗಡಿ ಮಾಲೀಕರಿಗೆ ಅಂಗಡಿಗಳನ್ನ ಮುಚ್ಚುವಂತೆ ಆವಾಜ್ ಹಾಕಿದ್ರು. ಪೊಲೀಸರು ಕೂಡ ಮಾಲೀಕರಿಗೆ ಪರಿಸ್ಥಿತಿಯನ್ನ ವಿವರಿಸಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ರು. ಮಧುಗಿರಿಯ ಏನು ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದ್ದ ಸಭೆಯಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ದಿಢೀರ್ ಏಕಾಏಕಿ ಪ್ರತಿಭಟನೆಗೆ ಮುಂದಾದರೂ ದಿಢೀರ್ ಅಂತ ಬಂದ್ಗೆ ಕರೆಯನ್ನು ಕೊಟ್ಬಿಟ್ರು. ಈ ಕರೆ ಕೊಟ್ಟದಿಂದಾಗಿ ತುಮಕೂರು ಅಂದರೆ ತುಮಕೂರಿನ ಮಧುಗಿರಿಯಲ್ಲಿ ಒಂದು ರೀತಿಯಾಗಿ ಕಾರ್ಯಕರ್ತರು ಅಂಗಡಿಗಳನ್ನು ಮುಚ್ಚಿಸಿದ್ರು, ಮತ್ತು ರಸ್ತೆಗಳನ್ನು ತಡೆದ್ರು, ಬಂದನ್ನು ಮಾಡಿದ್ರು, ಮತ್ತು ಏನು ಬಸ್ನ ಕೆಳಗಡೆ ಮಲಗಿ ತಮ್ಮ ಆಕ್ರೋಶನ ವ್ಯಕ್ತಪಡಿಸಿದ್ರು. ಇಷ್ಟಲ್ಲದೆ ಮಧುಗಿರಿಯ ಸುಮಾರು 7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನಿದೆ ಆ ಸುತ್ತಲೂ ಕೂಡ ಪ್ರತಿಭಟನಾಕಾರರು ಹೋದರು. ರಾಜನಿಗೆ ಜೈಕಾರ ಹಾಕಿದ್ರು, ಹೈಕಮಾಂಡ್ಗೆ ಧಿಕ್ಕಾರ ಹಾಕಿದ್ರು. ಸಿದ್ದರಾಮಯ್ಯರು ಈ ಸಚಿವ ಸಂಪುಟ ಸ್ಥಾನಕ್ಕೆ ಮತ್ತೆ ವಾಪಸ್ ತೆಗೆದುಕೊಂತ ಒತ್ತಾಯನ ಕೂಡ ಮಾಡಿದ್ರು. ಎಸ್, KN ರಾಜಣ್ಣ ತಲೆದಂಡ ಈಗ ಕೇವಲ ವಾಲ್ಮೀಕಿ ಸಮುದಾಯವನ್ನ ಮಾತ್ರವಲ್ಲ, ಇಡೀ ಮಧುಗಿರಿ ಕ್ಷೇತ್ರವನ್ನೇ ಕೆರಳಿ ಕೆಂಡವಾಗಿಸಿದೆ. ರಾಜಣ್ಣ ಅಭಿಮಾನಿಗಳ ಜೊತೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬೀದಿಗೆ ಇಳಿದು ನ್ಯಾಯ ಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. KN ರಾಜಣ್ಣ ಮಾತನಾಡಿದ್ದರಲ್ಲಿ ತಪ್ಪೇನಿದೆ ಅಂತ ಖಡಕ್ ಆಗಿ ಕೇಳುತ್ತಿದ್ದಾರೆ. ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ತುಂಬಾ ದುಬಾರಿಯಾಗಲಿದೆ ಅಂತ ವಾರ್ನಿಂಗ್ ನೀಡ್ತಾ ಇದ್ದಾರೆ. ಇವರ ವತಿಯಿಂದ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾನ್ಯ ಸಹಕಾರ ಸಚಿವರು ಆದ KN ರಾಜಣ್ಣನವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಕಾರಣ KNR ಅಭಿಮಾನಿಗಳು ಮತ್ತು RR ಅಭಿಮಾನಿಗಳು ಈ ದಿನ ಮಧ್ಯಾಹ್ನ 1 ಗಂಟೆಯಿಂದ ಈ ದಿನ ಸಂಜೆ 5 ಗಂಟೆಯವರೆಗೆ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು, ವ್ಯಾಪಾರ ವಹಿವಾಟುಗಳನ್ನು ಸ್ವಯಂಪ್ರೇರಿತವಾಗಿ ಬಂದ್ ಮಾಡಿ ಮಧುಗಿರಿ ಬಂದ್ಗೆ ಸಹಕರಿಸಲು ಈ ಮೂಲಕ ಕೋರಲಾಗಿದೆ. KN ರಾಜಣ್ಣ ಮಾಡಿದ ತಪ್ಪಾದ್ರೂ ಏನು? ರಾಜಣ್ಣ ಅಭಿಮಾನಿಗಳಿಂದ ಪ್ರಶ್ನೆಗಳ ಸುರಿಮಳೆ. ರಾಜಣ್ಣ ಸಚಿವ ಸಂಪುಟದಿಂದ ವಜಾಗೊಂಡಿದ್ದು ಅವರ ಅಭಿಮಾನಿಗಳನ್ನ ಕೆರಳಿಸಿದೆ, ಸಮುದಾಯದ ನಾಯಕರನ್ನ ಕೆರಳಿಸಿದೆ, ಮಧುಗಿರಿಯ ಕೈ ಕಾರ್ಯಕರ್ತರನ್ನು ಕೂಡ ಕೆರಳಿಸಿದೆ. ಹೀಗೆ ಒಬ್ಬ ಪ್ರಭಾವಿ ನಾಯಕನನ್ನ ಏಕಾಏಕಿ ವಜಾಗೊಳಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಸಿಡಿಗುಂಡು ಹೊಡೆದಂತೆ ಪ್ರಶ್ನೆ ಮಾಡ್ತಿದ್ದಾರೆ. ಇದು ಸಾಮಾಜಿಕ ನ್ಯಾಯಕ್ಕೆ ಮಾಡಿದ ಅನ್ಯಾಯ. ಅವರು ಮಾತನಾಡಿದ್ದರಲ್ಲಿ ತಪ್ಪೇನಿದೆ? ರಾಹುಲ್ ಗಾಂಧಿ ವಿರುದ್ಧ ಏನಾದರೂ ಮಾತನಾಡಿದ್ದಾರಾ? ಹೈಕಮಾಂಡ್ ಅಂತ ಹೇಳುವವರು ತುಮಕೂರಿಗೆ ಬಂದು 10 ಕ್ಷೇತ್ರಗಳಲ್ಲಿ 7 ಜನರನ್ನ ಗೆಲ್ಲಿಸಿಕೊಂಡು ಬಂದಿದ್ದೀರಿ. ಅದನ್ನ ಮಾಡಿದ್ದು ನಮ್ಮ ರಾಜಣ್ಣ ಅಂತ ಗುಡುಗುತ್ತಿದ್ದಾರೆ. ಸಾಮಾಜಿಕ ನ್ಯಾಯಕ್ಕೆ ಬೆಲೆನೇ ಇಲ್ಲ. ಏನ್ ಮಾತಾಡಿದ್ದಾರೆ ರಾಜಣ್ಣ ಅವರು? ಏನ್ ಮಾತಾಡಿದ್ದಾರೆ? ಒಂದು ಡಿಬೇಟ್ ಮಾಡಿ
ಅದು ಸರಿ ಇದ್ರೆ ನೀವು ಇದು ಮಾಡಿ ಅಕ್ಸೆಪ್ಟ್ ಮಾಡಿ. ಇರ್ತಕ್ಕಂಥ ವಾಸ್ತವಾಂಶನ ಹೇಳದೆ ಈ ಕಾಂಗ್ರೆಸ್ನಲ್ಲಿ ಅನ್ಯಾಯ ಅಂತ ಹೇಳಿದ್ರೆ ಇನ್ನೇನ್ ಮಾತಾಡ್ಬೇಕು? ಅವ್ರು ಏನ್ ಮಾತಾಡಿದ್ದಾರೆ? ರಾಜಣ್ಣ ವಿರುದ್ಧ ನಡೀತಾ ವ್ಯವಸ್ಥಿತ ಷಡ್ಯಂತ್ರ. ಆಗದವರು ಹೈಕಮಾಂಡ್ನ ಕಿವಿ ಚುಚ್ಚಿದ್ರ. ಹೌದು, ವಾಲ್ಮೀಕಿ ಸಮುದಾಯದ ನಾಯಕರು ಮಾಡ್ತಿರೋ ಆರೋಪಗಳಿವು. ಕೆಎನ್ ರಾಜಣ್ಣ ವಜಾದ ಹಿಂದೆ ಬಹುದೊಡ್ಡ ಷಡ್ಯಂತ್ರ ಇದೆ. ಪಟ್ಟಭದ್ರ ಹಿತಾಸಕ್ತಿಗಳು ರಾಜಣ್ಣ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ. ಹೈಕಮಾಂಡ್ಗೆ ಚಾಡಿ ಹೇಳಿ ಅವರನ್ನ ಸಂಪುಟದಿಂದ ವಜಾಗೊಳಿಸುವ ಕಾರ್ಯವಾಗಿದೆ ಅಂತ ಆರೋಪಿಸಿದ್ದಾರೆ. ರಾಜಣ್ಣ ಅವರು ಮಾತಾಡಿರೋದು ಕನ್ನಡದಲ್ಲಿ ಮಾತಾಡಿದ್ದಾರೆ. ಕನ್ನಡದಲ್ಲಿ ಮಾತಾಡಿರ್ತಕ್ಕಂಥವ್ರಿಗೆ ಹೈಕಮಾಂಡ್ಗೆ ಯಾರಿಗೆ ಅರ್ಥ ಆಗ್ತದೆ? ಇದರಲ್ಲಿ ಇರ್ತಕ್ಕಂಥ ಷಡ್ಯಂತ್ರ, ತುಂಬಾ ಷಡ್ಯಂತ್ರ ಮಾಡಿ ಅವರಿಗೆ ಏನು ಮಾತಾಡಿದ ಅದನ್ನು ತಿರುಚಿ ಅವರಿಗೆ ಚಾಡಿಯನ್ನು ಹೇಳಿ ಈ ಒಂದು ಸಮಾಜಕ್ಕೆ ನೀವು ಅನ್ಯಾಯವನ್ನು ಮಾಡ್ತಾ ಇದ್ದೀರಿ. ಇದು ಎರಡನೆಯ ಒಂದು ಅನ್ಯಾಯ. 2 ದಿನಗಳಲ್ಲಿ ರಾಜಣ್ಣರ ವಜಾ ರದ್ದುಗೊಳಿಸಿ, ಇಲ್ಲವಾದಲ್ಲಿ ಸರ್ಕಾರ ಬೀಳುವ ಮಟ್ಟಕ್ಕೆ ಹೋರಾಟ ಫಿಕ್ಸ್. ಎಸ್, ವಾಲ್ಮೀಕಿ ಸಮುದಾಯದ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ನೇರ ಎಚ್ಚರಿಕೆ ಕೊಡ್ತಿದ್ದಾರೆ. ಇದು ರಾಜಣ್ಣಗೆ ಆಗಿರುವ ಅತಿ ದೊಡ್ಡ ಅನ್ಯಾಯ. ಕೂಡಲೇ ಇದನ್ನ 2 ದಿನಗಳ ಒಳಗಾಗಿ ಸರಿಪಡಿಸಿ, ಇಲ್ಲವಾದಲ್ಲಿ ಸರ್ಕಾರ ಬೀಳಿಸುವ ಮಟ್ಟಿಗೆ ನಮ್ಮ ಹೋರಾಟ ನಡೆಯಲಿದೆ ಅಂತ ವಾಲ್ಮೀಕಿ ಸಮಾಜದ ಕಾರ್ಯದರ್ಶಿ ಕೃಷ್ಣಪ್ಪ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ದಯಮಾಡಿ ಅವರನ್ನು ನೀವು ಕಳ್ಕೊಂಡ್ರೆ ಇಡೀ ಏನು ನಮ್ಮ ಸಮುದಾಯದಿಂದ ಗೆದ್ದಿರ್ತಕ್ಕಂಥ 15 ಜನ ಅವ್ರಿಗೂ ಕೂಡ ನಾವು ಮೆಸೇಜ್ ಅನ್ನು ಹಾಕ್ತೇವೆ. ಅವರೆಲ್ಲರೂ ಕೂಡ ರಾಜೀನಾಮೆಯನ್ನು ಸಲ್ಲಿಸಿ ಸರ್ಕಾರ ಹೋಗುವ ಮಟ್ಟಕ್ಕೆ ನಾವು ಖಂಡಿತವಾಗಿ ಹೋರಾಟ ಮಾಡ್ತೇವೆ. ದಯಮಾಡಿ 2 ದಿವಸದಲ್ಲಿ ಈ ಒಂದು ಏನು ನೀವು ಮಾಡ್ತಕ್ಕ ಅನ್ಯಾಯ ಆಗ್ತದೆ, ನಾವು ಮಾಡೋದಲ್ಲ, ನೀವು ಮಾಡೋ ಅನ್ಯಾಯನ ವಾಪಸ್ ತೆಗೆದು ಅವರಿಗೆ ನ್ಯಾಯವನ್ನು ದೊರಕಿಸ್ಕೊಟ್ಟು ಈ ಸಾಮಾಜಿಕ ನ್ಯಾಯವನ್ನು ದೊರಕಿಸ್ಕೊಳ್ಬೇಕು ಅಂತ ಹೇಳಿ ಈ ಜಿಲ್ಲೆಗೆ, ತುಮಕೂರು ಜಿಲ್ಲೆಗೆ, ಅದರಲ್ಲೂ ತುಮಕೂರು ಜಿಲ್ಲೆಗೆ ವಿಶೇಷವಾಗಿ ಅವರಿಗೆ ನೀವು ತೊಂದರೆ ಮಾಡಿದ್ದೇ ಆದರೆ ಖಂಡಿತ ಸರ್ಕಾರ ಉಳಿಯೋದಿಲ್ಲ. ಆಕ್ರೋಶ ಭುಗಿಲೆದ್ದಿದೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಲು ಆಗ್ರಹಗಳು ಕೂಡ ಕೇಳಿ ಬರ್ತಿವೆ. ಮಧುಗಿರಿಯಿಂದ ಹೊರಬಂದಿರುವಂತ ಸಂದೇಶ ರಾಜಣ್ಣ ರಾಜಕೀಯಕ್ಕೆ ಬೇರೆಯ ತಿರುವನ್ನ ಕೊಡುತ್ತಾ? ಆಕ್ರೋಶದ ಭುಗಿಲಿಗೆ ಹೈಕಮಾಂಡ್ ಮೆತ್ತಗಾಗುತ್ತಾ? ಇಲ್ಲವೇ ಇನ್ನೂ ದೊಡ್ಡ ಮಟ್ಟದ ಕ್ರಮ ರಾಜಣ್ಣ ವಿರುದ್ಧ ಹೈಕಮಾಂಡ್ ತೆಗೆದುಕೊಳ್ಳುತ್ತಾ? ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಬೆಂಬಲಿಗರ ಪ್ರತಿಭಟನೆ ಇಲ್ಲಿಗೆ ಮುಗಿದಿಲ್ಲ. ಮಂಗಳವಾರ ಮಧುಗಿರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಯಿತು. ರಾಜಣ್ಣ ಪರ ಹೋರಾಟಕ್ಕೆಂದು ಬೀದಿಗಿಳಿದ ಹೋರಾಟಗಾರರು ಬಸ್ ತಡೆದು ಅದರ ಕೆಳಗೆ ಮಲಗಿಕೊಂಡು ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನೆ ಯಾವ ಮಟ್ಟಕ್ಕಿತ್ತು ಅನ್ನೋದು ನೀವು ಈಗಾಗಲೇ ನೋಡಿಯೇ ಇದ್ದೀರಾ. ಆದರೆ ಇಲ್ಲಿಗೆ ರಾಜಣ್ಣ ಬೆಂಬಲಿಗರ ಹೋರಾಟ ಮುಗಿದಿಲ್ಲ. ಬುಧವಾರ ಉಗ್ರ ಹೋರಾಟ ನಡೆಸುವುದಾಗಿ ಹೇಳಿದ್ದಾರೆ. ಮಂಗಳವಾರ ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ನಡೆಸಿರುವ ರಾಜಣ್ಣ ಅಭಿಮಾನಿಗಳು ತಮ್ಮ ಹೋರಾಟವನ್ನ ಬುಧವಾರ ಇನ್ನೂ ಉಗ್ರಗೊಳಿಸಲು ನಿರ್ಧರಿಸಿದ್ದಾರೆ. ತುಮಕೂರು, ಗುಬ್ಬಿ, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ಮಧುಗಿರಿ, ಶಿರಾ, ಪಾವಗಡ, ಕೊರಟಗೆರೆ, ಕುಣಿಗಲ್ನಿಂದ ನೂರಾರು ಅಭಿಮಾನಿಗಳು ಹಾಗೂ ವಾಲ್ಮೀಕಿ ಸಮುದಾಯದ ನಾಯಕರು ಬಂದಿದ್ದಾರೆ. ಮುಖಂಡರೆಲ್ಲ ಸೇರಿ ಮೀಟಿಂಗ್ ನಡೆಸಿ ಬುಧವಾರ 10:30ಕ್ಕೆ ಪ್ರತಿಭಟನೆ ಆರಂಭಿಸಲು ನಿರ್ಧಾರ ಮಾಡಿದ್ದಾರೆ. ಟೌನ್ ಹಾಲ್ನಿಂದ ಡಿಸಿ ಕಚೇರಿಯವರೆಗೂ ಪ್ರತಿಭಟನೆ ನಡೆಯಲಿದೆ. 10ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ಘಟಕಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿವೆ. ಪ್ರತಿಭಟನೆ ಬಳಿಕ ತುಮಕೂರು ಬಂದ್ಗೆ ಕರೆ ನೀಡಲು ರಾಜಣ್ಣ ಬೆಂಬಲಿಗರು ಸಜ್ಜಾಗಿದ್ದಾರೆ. ನಮ್ಮ KNR ಅಭಿಮಾನಿ ಬಳಗ ಇರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು, ಆಮೇಲೆ ನಮ್ಮ ಹಿಂದುಳಿದ ವರ್ಗದ ಎಲ್ಲ ಸಮಾಜ, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಆಗಲಿ SC ST ಎಲ್ಲ ಸಮಾಜ ದಲಿತ ಸಂಘಟನೆಗಳು ಕೂಡ ಸೇರಿ ನಾಳೆ ಒಂದು 10 ಟೌನ್ ಸರ್ಕಲ್ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಮ್ಮ ಒತ್ತಾಯ ಏನು ಅಂದ್ರೆ ಅವ್ರೇನು ತಪ್ಪು ಮಾಡಿಲ್ಲ, ಯಾವುದೇ ಹಗರಣದಲ್ಲಿ ಭಾಗಿಯಾಗಿಲ್ಲ.
ಈ ಕೇವಲ ಯಾರು ಏನು ಹೇಳಿದ್ರು ಒಂದು ಕಾಗದ ಬರೆದು ಹೋಗಿದ ತಕ್ಷಣ ಒಬ್ಬರು ಮಂತ್ರಿ ತೆಗಿತಾರೆ, ಅದು ಪ್ರಭಾವಿ ಮಂತ್ರಿನ. ರಾಜಣ್ಣಗೆ ಮತ್ತೆ ಮಂತ್ರಿ ಆಗುವ ಚಾನ್ಸ್ ಇದೆಯಾ? ಬೆಂಬಲಿಗರ ಹೋರಾಟಕ್ಕೆ ಬಗ್ಗುತ್ತಾ ಹೈಕಮಾಂಡ್. ತುಮಕೂರು ಭಾಗದಲ್ಲಿ ಕೆಎನ್ ರಾಜಣ್ಣಗೆ ತಮ್ಮದೇ ಆದ ವರ್ಚಸ್ಸಿದೆ. ರಾಜಕೀಯವಾಗಿ ಹಾಗೂ ಸಮುದಾಯಗಳ ಬೆಂಬಲದ ವಿಚಾರದಲ್ಲಿ ಆ ಭಾಗದ ಪ್ರಭಾವಿ ನಾಯಕರು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಆ ಭಾಗದ ಅಹಿಂದ ಸಮುದಾಯ ರಾಜಣ್ಣ ಬೆನ್ನಿಗಿದೆ. ಬಹುದೊಡ್ಡ ಸಮುದಾಯದ ಬೆಂಬಲ ಹಾಗೂ ಹಿಂದುಳಿದ ನಾಯಕ ಎಂಬ ಬಲ ಎರಡೂ ಕೂಡ ರಾಜಣ್ಣನ ವರ್ಚಸ್ಸು ಹೆಚ್ಚಿಸಿವೆ. ಇವುಗಳೆಲ್ಲವನ್ನು ನೋಡಿದಾಗ ರಾಜಣ್ಣಗೆ ಮತ್ತೆ ಮಂತ್ರಿಗಿರಿ ಸಿಗುವ ಅವಕಾಶವಿದೆಯಾ ಅನ್ನೋ ಅನುಮಾನಗಳು ಮೂಡ್ತಾ ಇವೆ. ಕಾಂಗ್ರೆಸ್ ಹೈಕಮಾಂಡ್ ಬೆಂಬಲಿಗರ ಹೋರಾಟಕ್ಕೆ ಬಗ್ಗುತ್ತಾ ಅನ್ನೋ ಅನುಮಾನವೂ ಕೂಡ ಮೂಡದೇ ಇರುವುದಿಲ್ಲ. ಕಾರಣ ರಾಜಣ್ಣನ ಪ್ರಭಾವ ಆಗಿದೆ. ತುಮಕೂರಿನಲ್ಲಿ ಈ ಬಾರಿ ಕಾಂಗ್ರೆಸ್ 7 ಕ್ಷೇತ್ರಗಳನ್ನ ಗೆದ್ದಿದೆ ಅಂದ್ರೆ ಅದರಲ್ಲಿ ರಾಜಣ್ಣ ಹೆಸರು ಕೂಡ ವರ್ಕೌಟ್ ಆಗಿದೆ. ಅಹಿಂದ ಮತಗಳನ್ನ ಸೆಳೆಯುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅದಲ್ಲದೆ ವಾಲ್ಮೀಕಿ ಸಮುದಾಯ ಪ್ರಬಲ ನಾಯಕ ಅನ್ನೋದು ಕೂಡ ಮರೆಯುವ ಹಾಗಿಲ್ಲ. ಒಂದು ವೇಳೆ ರಾಜಣ್ಣ ವಜಾ ಮುಂದುವರೆದಿದ್ದೇ ಆದಲ್ಲಿ ಆ ಸಮುದಾಯ ಕಾಂಗ್ರೆಸ್ನೊಂದಿಗೆ ಮುನಿಸಿಕೊಳ್ಳುವ ಸಾಧ್ಯತೆ ಇದೆ. ಒಂದು ವೇಳೆ ಆ ರೀತಿ ಆಗಿದ್ದೇ ಆದಲ್ಲಿ ತುಮಕೂರು ಭಾಗದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಬೀಳುವುದರಲ್ಲಿ ಸಂಶಯವಿಲ್ಲ. ಕೂಡ 7 ಜನನ್ನ ಕಾಂಗ್ರೆಸ್ ಅವರು ಏನು MLA ಗೆದ್ದಿದ್ದಾರೆ ಅವ್ರ ಪಾತ್ರ ಬಹಳ ಇದೆ. ಇವತ್ತು ಒಂದು ಸರಿ ಕಾಂಗ್ರೆಸ್ ಇಂದ ಅವ್ರು ಕೈ ಬಿಟ್ಟಾಗಲೇ ನಾವು ನೋಡಿದ್ವಿ, ಇಡೀ ಜಿಲ್ಲೆ ಎಲ್ಲ ಪೂರ್ತಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿತ್ತು. ಅದರಿಂದ ಮುಂದಿನ ದಿನಗಳಲ್ಲಿ ಅವರು ನೋಡ್ಕೊಂಡು ಹೆಜ್ಜೆಡಿಬೇಕು. ಯಾಕೆಂದ್ರೆ ಇವತ್ತು ನಾವು ಪ್ರತಿಯೊಂದು ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ 100ಕ್ಕೆ 99 ಭಾಗ ಓಟ್ ಹಾಕಿರೋರು ಅಹಿಂದ ಸಮಾಜದವರು. ಈ ಅಹಿಂದ ಸಮಾಜಕ್ಕೆ ಇವತ್ತು ಜೇನುಗೂಡಿಗೆ ಕಾಂಗ್ರೆಸ್ ಕೆಲವು ಶಾಸಕರು ಬಂದಿ, ಕಾಂಗ್ರೆಸ್ ಅಂದ್ರೆ ಪಕ್ಷ ಪೂರ್ತಿ ಅಲ್ಲ, ಯಾರೋ ಕೆಲವು ಬೆಳೆಣಿಕೆ ಇಟ್ಟು ದುಡ್ಡಿರೋಂಥವ್ರು ದೊಡ್ಡ ಸಮಾಜದವರು ಕೈ ಇಟ್ಟವ್ರೆ. ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಅಹಿಂದ ನಾಯಕರಿಗೆ ಏನಾರ ಕೈ ಇಕ್ಕಿದ್ರೆ ಕಾಂಗ್ರೆಸ್ ಮಾತ್ರ ಟೈಟಾನಿಕ್ ಮುಳುಗ್ದಂಗೆ ಮುಳುಗೋಗ್ತಿದೆ. ರಾಜಣ್ಣ ಇಂದಿರಾ ಗಾಂಧಿ ಕಾಲದಿಂದಲೂ ಕಾಂಗ್ರೆಸ್ನೊಂದಿಗೆ ಗುರುತಿಸಿಕೊಂಡು ಬಂದವರು. ತುಮಕೂರು ಭಾಗದಲ್ಲಿ ಕೈಪಾಳೆಯದ ಸಂಘಟನೆ ಮತ್ತಷ್ಟು ಬಲಪಡಿಸುವಲ್ಲಿ ಸೈ ಎನಿಸಿಕೊಂಡವರು. ರಾಜ್ಯ ರಾಜಕಾರಣದಲ್ಲಿ ವಿವಾದಾತ್ಮಕ ಮಾತುಗಳನ್ನು ಬಿಟ್ಟರೆ ಬೇರೆ ಯಾವ ರೀತಿಯಲ್ಲೂ ರಾಜಣ್ಣ ಹೆಸರು ಕೆಡಿಸಿಕೊಂಡ ನಾಯಕನಲ್ಲ. ಇವೆಲ್ಲವೂ ಅವರ ಅಭಿಮಾನಿಗಳಿಗೆ ಅವರನ್ನ ಸಮರ್ಥನೆ ಮಾಡಿಕೊಳ್ಳಲು ಸಿಗುವ ಕಾರಣಗಳು. 5 ದಶಕಗಳ ಕಾಲ ಪಕ್ಷಕ್ಕಾಗಿ ದುಡಿದ ನಾಯಕನನ್ನ ಹೀಗೆ ಕೈ ಬಿಟ್ಟಿದ್ದೇಕೆ ಅಂತ ಸದ್ಯ ಅವರ ಅಭಿಮಾನಿಗಳು ಪ್ರಶ್ನಿಸುತ್ತಿದ್ದಾರೆ. ಅಜ್ಜಿ ಮೆಚ್ಚಿದ ನಾಯಕನ ಮೇಲೆ ಮೊಮ್ಮಗನಿಗೆ ಮುನಿಸೇಕೆ? ರಾಜಣ್ಣ ವಿರುದ್ಧ ರಾಂಗ್ ಆಗಿದ್ದು ಯಾಕೆ ರಾಹುಲ್ ಗಾಂಧಿ? ಕೆಎನ್ ರಾಜಣ್ಣ ಹಿರಿಯ ಮುತ್ಸದ್ದಿ ರಾಜಕಾರಣಿ. ಈಗಾಗಲೇ ಹೇಳಿದಂತೆ ಇಂದಿರಾ ಗಾಂಧಿ ಕಾಲದಿಂದಲೂ ಕೂಡ ಅವರು ಕಾಂಗ್ರೆಸ್ನೊಂದಿಗೆ ನಡೆದುಕೊಂಡು ಬಂದವರು. ಇಂದಿರಾ ಗಾಂಧಿ ಕೂಡ ಅವರ ಸಂಘಟನೆಯ ಶಕ್ತಿ ಹಾಗೂ ಕಾರ್ಯವೈಖರಿಯನ್ನ ಮೆಚ್ಚಿದವರು. ಅಂತಹ ಕೆಎನ್ ರಾಜಣ್ಣ ಇಂದು ಅವರ ಮೊಮ್ಮಗ ರಾಹುಲ್ ಗಾಂಧಿಗೆ ವಿಲನ್ ಆಗಿದ್ದಾರೆ. ಸಚಿವ ಸಂಪುಟದಿಂದ ಅವರನ್ನ ಕಿತ್ತು ಹಾಕಿ ಅಂತ ಸಿಎಂಗೆ ಖಡಕ್ ವಾರ್ನಿಂಗ್ ನೀಡುವ ಮಟ್ಟಿಗೆ ವಿಲನ್ ಆಗಿದ್ದಾರೆ. ಅದಕ್ಕೆ ಕಾರಣ ಏನು ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಮತಗಳ್ಳತನದ ವಿಚಾರವಾಗಿ ರಾಜಣ್ಣ ಆಡಿದ ಒಂದೇ ಒಂದು ಮಾತು, ಆ ಮಾತೇ ಈಗ ಅವರಿಗೆ ಮುಳುವಾಗಿದೆ. ನೋಡ್ರಿ, ಸುಮ್ಮನೆ ಇದೆಲ್ಲ ಮಾತಾಡಕ್ ಹೋದ್ರೆ ಬೇರೆ ಬೇರೆ ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನು ಕಣ್ಮುಚ್ಕೊಂಡು ಕೂತಿರ್ತಾರ ಎಲ್ಲರೂ? ಮಾತಾಡ್ಬೇಕಾಗ್ತದೆ, ಏನು ಬೇಡ ಆಯ್ತಲ್ಲ. ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದೆನೇ ನಡೆದಿದ್ದಾವಲ್ಲ, ಅದು ನಮಗೆ ಅವಮಾನ ಆಗಬೇಕು, ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತೇಳಿ. ಪಕ್ಷ ಬಿಟ್ಟು ಆಚೆ ಹೋಗ್ತಾರ ಮಾಜಿ ಸಚಿವ? ಕೈ ನಾಯಕನ ಮುಂದಿರುವ ಆಯ್ಕೆಗಳೇನು? ಸದ್ಯ ಈ ಒಂದು ವಿಚಾರ ಈಗ ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಸಂಪುಟದಿಂದ ವಜಾಗೊಂಡ ಬಳಿಕವೂ ಕೂಡ ರಾಜಣ್ಣ ಸದನದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಕಲಾಪದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದಾರೆ. ಆದರೆ ಇದು ಇಷ್ಟಕ್ಕೆ ಮುಗಿಯುತ್ತಾ ಇಲ್ಲವೇ ಬೇರೆ ಸ್ವರೂಪ ಪಡೆದುಕೊಳ್ಳುತ್ತಾ ಅನ್ನೋ ಅನುಮಾನಗಳು ಸದ್ಯ ಸೃಷ್ಟಿಯಾಗಿವೆ. ಈಗಾಗಲೇ ಅವರ ಸಮುದಾಯದ ನಾಯಕರು ಹಾಗೂ ಬೆಂಬಲಿಗರು ಹೈಕಮಾಂಡ್ಗೆ 2 ದಿನಗಳ ಗಡುವು ನೀಡಿದ್ದಾರೆ. ಈ 2 ದಿನಗಳಲ್ಲಿ ಏನು ನಿರ್ಧಾರ ಕೈಗೊಳ್ಳದಿದ್ದಲ್ಲಿ ರಾಜಣ್ಣ ಮತ್ತಷ್ಟು ರೆಬೆಲ್ ಆಗ್ತಾರಾ, ಪಕ್ಷದಿಂದ ಆಚೆ ಬರ್ತಾರಾ ಅನ್ನೋ ಅನುಮಾನಗಳು ಸದ್ಯ ಮೂಡ್ತಾ ಇವೆ.
ಸದನದಲ್ಲಿ ಕೋಲಾಹಲ ಸೃಷ್ಟಿಸಿದ ವಜಾ ಮ್ಯಾಟರ್. ಕಾರಣ ನೀಡಲು ಸರ್ಕಾರಕ್ಕೆ ಆಗ್ರಹಿಸಿದ ಆರ್ ಅಶೋಕ್. ಇನ್ನು ಮಾಜಿ ಸಹಕಾರಿ ಸಚಿವರ ವಜಾ ಬಿಜೆಪಿಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಅವರ ಜಾತಿಯನ್ನೇ ಹಿಡಿದು ಈಗ ಬಿಜೆಪಿ ರಾಜಕೀಯ ದಾಳ ಉರುಳಿಸಲು ಸಜ್ಜಾಗಿದೆ. ಇದೇ ವಿಷಯವಾಗಿ ಸದನದಲ್ಲಿ ಬಿಸಿ ಬಿಸಿ ಚರ್ಚೆ ಕೂಡ ನಡೆಯಿತು. ಈ ವೇಳೆ ಬಿಜೆಪಿ ನಾಯಕರು ರಾಜಣ್ಣ ನಿಜ ಹೇಳಿದ್ದಕ್ಕೆ ಅವರ ತಲೆದಂಡವಾಗಿದೆ. ಅವರ ಆರೋಪದಲ್ಲಿ 100ಕ್ಕೆ 100 ಸತ್ಯ ಇದೆ. ಇದು ದೆಹಲಿಯ ರಾಹುಲ್ ಕಿವಿಗೆ ಬಿದ್ದಿದೆ. ರಾಜಣ್ಣ ವಿಕೆಟ್ ಉರುಳಿದೆ. ಕಾಂಗ್ರೆಸ್ನಲ್ಲಿ ಸತ್ಯ ಹೇಳುವವರಿಗೆ ಸ್ಥಾನವಿಲ್ಲ ಅಂತ ಅರವಿಂದ್ ಬೆಲ್ಲದ್ ಹೇಳಿದ್ರು. ಅಲ್ಲದೆ ರಾಜಣ್ಣ ತಲೆದಂಡಕ್ಕೆ ಕಾರಣವನ್ನು ಕೇಳಿದ್ರು. ಈ ವೇಳೆ ಸುನಿಲ್ ಕುಮಾರ್ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ನಡುವೆ ವಾಗ್ವಾದ ನಡೆಯಿತು. ಖರ್ಗೆ, ನೀವು ಧನ್ಕರ್ ರಾಜೀನಾಮೆಗೆ ಉತ್ತರ ಕೊಟ್ರ, ಯತ್ನಾಳ್ ವಿಚಾರವಾಗಿ ಉತ್ತರ ಕೊಟ್ರ ಅಂತ ಟಾಂಗ್ ನೀಡಿದ್ರು. ವಜಾ ಮಾಡಿದ್ದಾರೆ. ಗೊತ್ತಿಲ್ಲದ ವಿಚಾರ ರಾಹುಲ್ ಗಾಂಧಿ ಅವರ ಓಟು ಪಾಲಿಟಿಕ್ಸ್ ಏನಿತ್ತು, ಆ ಓಟ್ ಪಾಲಿಟಿಕ್ಸ್ಗೆ ಸತ್ಯ ಹೇಳಿದ್ಕೋಸ್ಕರ ಬಲಿನ ಮಾತಾಡ್ತಾರೆ. ಸತ್ಯ ಹೇಳಿದ್ಕೋಸ್ಕರ ಬಲಿ ಮಾಡಿದ್ದೀರ ಅವ್ರನ್ನ. ಸತ್ಯನೇ ಹೇಳ್ಬಾರ್ದಾಗದೆ. ಒಂದು ಹಂತದಲ್ಲಿ ಕೆಎನ್ ರಾಜಣ್ಣ ತಲೆದಂಡ, ರಾಜ್ಯದಲ್ಲಿ ಬೇರೆಯದ್ದೇ ರಾಜಕೀಯ ಬಿರುಗಾಳಿ ಬೀಸಿದೆ. ಅದರ ಜೊತೆಗೆ ಸರ್ಕಾರಕ್ಕೆ ಮತ್ತೊಂದು ಇಲಾಖೆಯ ಹೊರೆ ಹೆಚ್ಚಾಗಿದೆ. ಈಗಾಗಲೇ ನಾಗೇಂದ್ರ ಖಾತೆಯನ್ನ ಸಿದ್ದರಾಮಯ್ಯನವರೇ ನಿಭಾಯಿಸುತ್ತಿದ್ದು, ಈಗ ಕೆಎನ್ಆರ್ ಖಾತೆಯ ಜವಾಬ್ದಾರಿಯೂ ಕೂಡ ಅವರ ಹೆಗಲೇ ಏರಲಿದೆ. ಒಟ್ಟು 8 ಖಾತೆಗಳ ಜವಾಬ್ದಾರಿಯನ್ನ ಸಿಎಂ ಸಿದ್ದರಾಮಯ್ಯ ನಿಭಾಯಿಸಬೇಕಿದೆ. ಇದರಾಚೆ ಮುಂದಿನ ಬೆಳವಣಿಗೆಗಳನ್ನ ನೋಡೋದಾದ್ರೆ ರಾಜಣ್ಣ ಅಭಿಮಾನಿಗಳು ಪಟ್ಟು ಬಿಡುವ ಸಾಧ್ಯತೆ ಕಡಿಮೆ ಇದೆ. ಬುಧವಾರ ತುಮಕೂರು ಸೇರಿ ಚಾಮರಾಜನಗರ ಮತ್ತು ಬಳ್ಳಾರಿಯಲ್ಲಿಯೂ ಪ್ರತಿಭಟನೆಗಳು ನಡೆಯಲಿವೆ. ಎಸ್ಟಿ ಸಮುದಾಯದಿಂದ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಇದು ಮುಂದೆ ಯಾವ ಹಂತ ತಲುಪಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ನೋಡಿದ್ರಲ್ಲ, ರಾಜಣ್ಣ ಸಚಿವ ಸಂಪುಟದಿಂದ ವಜಾಗೊಂಡಿದ್ದು ಅವರ ಬೆಂಬಲಿಗರನ್ನ ಹೇಗೆ ಕೆರಳಿಸಿದೆ ಅಂತ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.